ಹಳೆ ರಿವೆಂಜ್ಗೆ ರೌಡಿ ಶೀಟರ್ ಮರ್ಡರ್. ಮನೆಯ ಗೇಟ್ ಮುಂದೆಯೇ ರಕ್ತದೋಕುಳಿ, ತಾಯಿ ಮುಂದೆಯೇ ನರಳಾಡಿ ಪ್ರಾಣ ಬಿಟ್ಟ ಮಗ. ಅಂಡರ್ ವರ್ಲ್ಡ್ ನಲ್ಲಿ ಒಂದು ಮಾತಿದೆ, ಮಚ್ಚಿಡಿದವನು ಮಚ್ನಲ್ಲಿಯೇ ಮಣ್ಣಾಗ್ತಾನೆ ಅಂತ. ಅಕ್ಷರಶಃ ಇದು ನಿಜ ಆಗಿದೆ. ಏಕೆಂದ್ರೆ ರೌಡಿಸಂನಲ್ಲಿ ಅದೆಷ್ಟು ಜನ ರೌಡಿಗಳು ಮಚ್ಚಿನಲ್ಲಿಯೇ ಕೊಲೆಯಾಗಿದ್ದಾರೆ. ಅಷ್ಟಕ್ಕೂ ಈಗ ಯಾಕೆ ಈ ವಿಷಯ ಅಂತೀರಾ? ಈ ಲಿಸ್ಟ್ಗೆ ಮತ್ತೊಬ್ಬ ರೌಡಿ ಶೀಟರ್ ಸೇರಿದಾನೆ. ಮನೆಯ ಬಳಿಯೇ ತನ್ನ ಹೆತ್ತ ತಾಯಿಯ ಮುಂದೆಯೇ 28 ವರ್ಷದ ರೌಡಿ ಶೀಟರ್ ಒಬ್ಬ ಭರ್ಬರವಾಗಿ ಹತ್ಯೆಗೈಯಲಾಗಿದೆ. ಅಂದ ಹಾಗೆ ಕೊಲೆಯಾಗಿರುವ ರೌಡಿ ಶೀಟರ್ ಈತನೇ ನೋಡಿ. ಹೆಸರು ಪವನ್ ಕುಮಾರ್ ಅಂತ. ವಯಸ್ಸಿನ್ನು ಬರೀ 28. ಸಂಪಿಗೆಹಳ್ಳಿ ಠಾಣಾ ವ್ಯಾಪ್ತಿಯ ಥಣಿಸಂದ್ರ ಬಳಿಯ ಅಮರಜ್ಯೋತಿ ಲೇಔಟ್ನ ನಿವಾಸಿ. ನಿನ್ನೆ ರಾತ್ರಿ 9:50 ಸುಮಾರಿಗೆ ಸ್ನೇಹಿತನ ಜೊತೆಗೆ ಡಿಯೋ ಬೈಕ್ನಲ್ಲಿ ಮನೆಗೆ ಬರ್ತಿದ್ದ. ಕೊಂಚ ದೂರದಿಂದ 3-4 ಬೈಕುಗಳಲ್ಲಿ ಹೆಲ್ಮೆಟ್ ಹಾಕ್ಕೊಂಡು 6 ಜನರ ಗ್ಯಾಂಗು ಫಾಲೋ ಮಾಡ್ಕೊಂಡು ಬಂದಿದೆ. ಪವನ್ ತನ್ನ ಮನೆ ಬಳಿ ಬೈಕ್ ನಿಲ್ಲಿಸಿ ಗೇಟ್ ಓಪನ್ ಮಾಡ್ತಿದ್ದಂತೆ ಸುತ್ತುವರೆದು ಅಟ್ಯಾಕ್ ಮಾಡಿದ್ದಾರೆ. ಏಕಾಏಕಿ ಮಾರಕಾಸ್ತ್ರಗಳನ್ನು ತೆಗೆದು ಮನಸ್ಸೋ ಇಚ್ಛೆ ಕೊಚ್ಚಿದ್ದಾರೆ. ಇದೇ ವೇಳೆ ಮೊದಲನೇ ಮಹಡಿಯಲ್ಲಿದ್ದ ತಾಯಿ ನೋಡಿ ಜೋರಾಗಿ ಕಿರ್ಚ್ಕೊಂಡಿದ್ದಾರೆ. ತಂದೆ ತಾಯಿ ಇಬ್ಬರು ಮಗನನ್ನು ಉಳಿಸ್ಕೊಳ್ಳೋದಕ್ಕೆ ಹೋಗ್ತಿದ್ದಾಗ ಅವ್ರ ಮೇಲೂ ಕೂಡ ಹಲ್ಲೆಗೆ ಯತ್ನಿಸಿದ್ದಾರೆ. 5-6 ಏಟು ಸರಿಯಾಗಿ ಹೊಡೆದು ರಕ್ತದ ಕೋಡಿ ಹರಿಸಿದ ಗ್ಯಾಂಗು ಪವನ್ ಜೀವ ಬಿಡ್ತಿದ್ದಂತೆಯೇ ಅಲ್ಲಿಂದ ಎಸ್ಕೇಪ್ ಆಗಿದೆ. ನಿನ್ನೆ ರಾತ್ರಿ ಸುಮಾರು 9:30 ಗಂಟೆ ಅಷ್ಟೊತ್ತಿಗೆ ಒಂದು ಮರ್ಡರ್ ಪ್ರಕರಣ ದಾಖಲಾಗಿದೆ. ಪವನ್ ಅನ್ನೋ ಒಬ್ಬ ವ್ಯಕ್ತಿ, ಸುಮಾರು 28 ವಯಸ್ಸು ಈತನಿಗೆ. ಈತನ ರಾತ್ರಿ ಅವನು ಮನೆಗೆ ಬರುವಾಗ 8:30-9 ಗಂಟೆಯಿಂದನೇ ಅವನ್ನ ಫಾಲೋಅಪ್ ಮಾಡ್ಕೊಂಡು ಬರ್ತಾರೆ. ಫಾಲೋಅಪ್ ಮಾಡ್ಕೊಂಡು ಬಂದು 3 ಟೂ ವೀಲರಲ್ಲಿ ಬಂದು ಒಟ್ಟು 5 ಜನ ಬಂದು ಈತನ ಮನೆ ಹತ್ರ ನಿಲ್ಲಿಸಿದಾಗಲೇ, ಗಾಡಿನ ನಿಲ್ಲಿಸಿದ ತಕ್ಷಣವೇ ಹಿಂದೆಯಿಂದ ಅಟ್ಯಾಕ್ ಮಾಡಿ ಹಲ್ಲೆ ಮಾಡಿ ಆತ ಅಲ್ಲೇ ಮೃತಪಟ್ಟಿರ್ತಾರೆ. ತಾಯಿ ಮುಂದೆನೇ ನರಳಾಡಿ ಪ್ರಾಣ ಬಿಟ್ಟ ಪವನ್ ತಾಯಿ ಅದನ್ನು ನೋಡ್ತಾ ಕಣ್ಣೀರಾಗ್ತಿದ್ರು. ಈ ಬಗ್ಗೆ ತಾಯಿ ಮಾತಾಡ್ತಾ ಹೇಳ್ತಿದ್ದು, ಬರೀ 8 ತಿಂಗಳ ಹಿಂದೆ ಅಷ್ಟೇ ಬೇಲ್ ಕೊಟ್ಟು ಅವನ್ನ ಈಚೆ ಬಿಡಿಸ್ಕೊಂಡು ಬಂದಿದ್ವಿ. ಅವನ ಜೀವನ ರೂಪಿಸ್ಕೊಳ್ಳೋಕ್ಕೋಸ್ಕರನೇ ಬೇಕ್ರಿ ಕೂಡ ಮಾಡಿಕೊಟ್ಟಿದ್ವಿ. ಆದರೆ ಕಳೆದ ಬಾರಿ 2023ರಲ್ಲಿ ಒಂದು ಕಪಿಲ ಅನ್ನೋ ಕೊಲೆ ಕೇಸಲ್ಲಿ ಭಾಗಿಯಾಗಿದ್ದಂತಹ ಪವನನ್ನು ಕಪಿಲ ಅವರ ಸಹೋದರ ಪ್ರೇಮ್ ಫಾಲೋ ಮಾಡ್ತಿದ್ದ, ಅವನನ್ನು ಕೊಲ್ತೀನಿ ಅಂತ ಹೇಳ್ತಿದ್ದ. ಈ ಬಗ್ಗೆ ಮಗ ಕೂಡ ನಮ್ಮ ಜೊತೆ ಹೇಳ್ಕೊಂಡಿದ್ದ. ಮನೆಗೆ ಕೂಡ ಖಾಲಿ ಮಾಡಿಕೊಂಡು ಬೇರೆ ಏರಿಯಾಗೆ ಹೋಗಬೇಕು ಅಂತ ಕಾಯ್ತಿದ್ವಿ. ಅದಕ್ಕೆ ಅಡ್ವಾನ್ಸ್ ಕೂಡ ಕೊಟ್ಟಿದ್ವಿ. ಆದರೆ ನಿನ್ನೆ ರಾತ್ರಿ ಈ ರೀತಿ ಅವನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತ ತಾಯಿ ಕಣ್ಣೀರಿಡ್ತಿದ್ದಾರೆ. 3 ವರ್ಷದ ಹಿಂದೆ ನಡೆದಿದ್ದ ಕೇಸ್ಗೆ ರಿವೆಂಜ್. ಕಪಿಲ್ ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋಗಿದ್ದ ಪವನ್ ಬೇಲ್ ಮೇಲೆ ಹೊರಬಂದಿದ್ದವನು ಹೆಣವಾದ. ಇಷ್ಟೊಂದು ಬರ್ಬರವಾಗಿ ಈತ ಕೊಲೆಯಾಗೋದಕ್ಕೆ ಏನು ಕಾರಣ ಇರಬಹುದು ಅಂತ ನೋಡಿದ್ರೆ, 3 ವರ್ಷದ ಹಿಂದೆ ಇದೇ ರೀತಿ ನಡೆದಿದ್ದ ಅದೊಂದು ಮರ್ಡರ್ ಕೇಸ್ ತಳುಕು ಹಾಕೊಳ್ತಿದೆ. ಇದೇ ರೀತಿ ಸೇಮ್ ಟು ಸೇಮ್ 2023ರಲ್ಲಿ DJ ಹಳ್ಳಿಯಲ್ಲಿ ಕೊಲೆಯೊಂದಾಗಿತ್ತು. 2023ರ ಜುಲೈ 11ರಂದು ರೌಡಿ ಶೀಟರ್ ಕಪಿಲ್ ಎಂಬಾತನನ್ನ ನಡು ರಸ್ತೆಯಲ್ಲಿಯೇ 7-8 ಗಂಟೆಗೆ ಭರ್ಬರವಾಗಿ ಹತ್ಯೆಗೈಯಲಾಗಿತ್ತು. ತನ್ನ ಸಹಚರರ ಜೊತೆಗೆ ಮಚ್ಚನ್ನ ಹಿಡಿದು ಹೋಗಿದ್ದ ಇದೇ ಪವನ್ ಕಪಿಲ್ ಮೇಲೆ ಅಟ್ಯಾಕ್ ಮಾಡಿದ. ಇದೇ ರೀತಿ ಬೈಕ್ನಲ್ಲಿ ಹೆಲ್ಮೆಟ್ ಹಾಕೊಂಡು ಹೋಗಿದ್ದ ಪವನ್ ಅಂಡ್ ಗ್ಯಾಂಗ್ ಕಪಿಲ್ ಮೇಲೆ ಅಟ್ಯಾಕ್ ಮಾಡಿ ಹತ್ಯೆಗೈದು ಎಸ್ಕೇಪ್ ಆಗಿತ್ತು. ಪ್ರಕರಣದ A5 ಆಗಿದ್ದ ಪವನ್ ಅರೆಸ್ಟ್ ಆಗಿ ಜೈಲಿಗೆ ಹೋಗಿದ್ದ. ಕಳೆದ 7-8 ತಿಂಗಳ ಹಿಂದಷ್ಟೇ ಬೇಲ್ ಮೇಲೆ ಹೊರಬಂದಿದ್ದ. ಬಂದವನಿಗೆ ತಾಯಿಯ ಮೇಲೆ ಇಂತಹ ಕೆಲಸ ಮಾಡಬಾರ್ದು ಅಂಥೇಳಿ ರಾಜಾನಕುಂಟೆಯ ಬಳಿ ಒಂದು ಬೇಕರಿ ಹಾಕ್ಕೊಟ್ಟಿದ್ರು. ಈ ಮನೆಯೂ ಖಾಲಿ ಮಾಡಿ ಬೇರೆ ಕಡೆ ಶಿಫ್ಟ್ ಆಗೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ರು. ಅಷ್ಟರಲ್ಲಿಯೇ ನಿನ್ನೆ ಅಟ್ಯಾಕ್ ಮಾಡಿ ಹತ್ಯೆಗೈಯಲಾಗಿದೆ. ಕೊಲೆ ಮಾಡಿದ್ದು ಕಪಿಲ್ ತಮ್ಮ ಮತ್ತು ಗ್ಯಾಂಗ್ ಅನ್ನೋದು ಪವನ್ ತಾಯಿಯ ಆರೋಪವಾಗಿದೆ. ಎಲ್ಲ ಹೆಲ್ಮೆಟ್ ಹಾಕಿದ್ರು. ಅದರಲ್ಲೂ ಹೆಲ್ಮೆಟ್ ಹಾಕಿದ್ರೆ ಕೂಡ ಮಾಸ್ಕ್ ಕೂಡ ಹಾಕಿದ್ರು. 6 ಜನ, ಯಾರು ಮುಖ, ಬರೀ ಕಣ್ಣು ಮಾತ್ರ ಕಾಣಿಸ್ತಾ ಇತ್ತು, ಮುಖನೇ ಕಾಣಿಸ್ತಾ ಇರಲಿಲ್ಲ. ಹಳೆ ಕೇಸಲ್ಲ ಸರ್ ಮಾಡಿದ. ಅವ್ರ ಅಣ್ಣನೇ ಪ್ರೇಮ್ ಮಾಡಿಸಿರೋದು. ಅವ್ರ ಅಣ್ಣ ಕಪಿಲ ಅಂತ ಸತ್ತೋದ್ನಲ್ಲ, ಅವ್ರ ಅಣ್ಣನೇ ಮಾಡಿಸಿರೋದು ಪ್ರೇಮ್. ಇದಕ್ಕೆ ಅವನೇ ಸರ್, ನನ್ನ ಮಗ ಬಂದು 8 ತಿಂಗಳಿಗೆ ಅವ್ನು ಹೊಡೆದಿದ್ದಾನಂದ್ರೆ ಇನ್ಯಾರು ಬರ್ತಾರೆ? ಅಣ್ಣ ಕಪಿಲ್ನ ಕೊಲೆಯ ನಂತರ ಹತ್ಯೆ ಮಾಡಿದವರ ಮೇಲೆ ತಮ್ಮ ಪ್ರೇಮ್ ಕಣ್ಣಿಟ್ಟಿದ್ದ. ಜೈಲಿನಿಂದ ಹೊರಬಂದಿದ್ದ ಪವನ್ನನ್ನ ಫಾಲೋ ಮಾಡ್ತಿದ್ದ. ಹುಡುಕಿ ಹೊಡಿಬೇಕು ಅಂತ ಸ್ಕೆಚ್ ಹಾಕಿದ್ದಂತೆ. ಈ ಬಗ್ಗೆ ತಾಯಿಯ ಬಳಿ ಸ್ವತಃ ಪವನ್ ಕೂಡ ಈ ಬಗ್ಗೆ ಹೇಳ್ಕೊಂಡಿದ್ದಂತೆ. ಈ ಬೆನ್ನಲ್ಲೇ ಮನೆ ಖಾಲಿ ಮಾಡೋದಕ್ಕೂ ತಾಯಿ ಫಿಕ್ಸ್ ಆಗಿದ್ರು. ಅಡ್ವಾನ್ಸ್ ಕೂಡ ಕೊಟ್ಟು ಇವತ್ತು ಶಿಫ್ಟ್ ಆಗಬೇಕು ಅಂದ್ಕೊಂಡಿದ್ರು. ಅಷ್ಟರಲ್ಲಿಯೇ ಭರ್ಬರವಾಗಿ ಹತ್ಯೆಗೈಯಲಾಗಿದೆ. 8 ತಿಂಗಳ ನನ್ನ ಮಗ ಹೇಳಿದ್ದ, ಪ್ರೇಮ್ ಅಟ್ಯಾಕ್ ಮಾಡ್ಸಂಗಿದೆ ನಮ್ಮ, ನನಗೆ ಪ್ರೇಮ್ ಅಟ್ಯಾಕ್ ಮಾಡ್ಸಂಗಿದೆ ನಮ್ಮ ಅಂತ ಹೇಳ್ತಾನೆ ಇದ್ದೆ ಸರ್. ನನ್ನ ಮಗ ಹೇಳ್ತಾ ಇದ್ದು ಬೇಡಪ್ಪ ಅಂತ. 1 ವಾರದಿಂದ ಮನೆಯಲ್ಲೇ ಇದ್ದೆ ಸರ್. ನಿನ್ನೆ ಮಾತ್ರ ಬೇಕ್ರಿಗೆ ಐಟಮ್ ಎಲ್ಲ ಖಾಲಿ ಆಗಿದೆ ಅಮ್ಮ, ಹುಡುಗ ಫೋನ್ ಮಾಡ್ತಾನೆ, ಇವಾಗ ಹಾಕ್ಬಿಟ್ಟು ಬರ್ತೀನಿ ಅಂತ ಹೋದ. ರಾಜನಕುಂಟೆಲ್ಲಿ ಇಟ್ಟಿದ್ವಿ ಸರ್. ನಾವು ಶಿಫ್ಟ್ ಆಗಬೇಕಂತ ಇದ್ವಿ ಸರ್. ಈ ತಿಂಗಳಲ್ಲಿ ಅಲ್ಲಿಗೆ ಶಿಫ್ಟ್ ಆಗಿಬಿಡೋಣಪ್ಪ, ಬೇಡ ಇಲ್ಲಿ
ಅಷ್ಟರಲ್ಲಿ ಅವನೇ ಶಿಫ್ಟ್ ಆಗಿ ಹೋಗ್ಬಿಟ್ಟು. ಸದ್ಯ ಪ್ರಕರಣವನ್ನು ದಾಖಲಿಸಿಕೊಂಡಿರೋ ಸಂಪಿಗೆಹಳ್ಳಿ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಕಪಿಲ್ ತಮ್ಮ ಪ್ರೇಮ್, ಹೊರಮಾವು ರಂಜಿತ್, ಕುಳ್ಳ ರಂಜಿತ್, ಲೋಹಿತ್ ಎಂಬುವರನ್ನ ಹಾಗೂ ಇತರರ ವಿರುದ್ಧ ಕೇಸ್ ದಾಖಲಾಗಿದೆ. ಇದೇ ಗ್ಯಾಂಗ್ ಪವನ್ನ ಕೊಲೆ ಮಾಡಿರುವ ಶಂಕೆ ಇದ್ದು ಹುಡುಕಾಟ ಮುಂದುವರೆದಿದೆ. ಪಬ್ಲಿಕ್ ಟಿವಿ, ಬೆಂಗಳೂರು.